Form the pair of linear equations and find their solution graphically. ಸೊ ಮೊದಲನೇದಾಗಿ ಲೀನಿಯರ್ ಈಕ್ವೇಶನ್ ಬರ್ಕೊಬೇಕು, ಗ್ರಾಫ್ ಡ್ರಾ ಮಾಡಿ ಅಲ್ಲಿಂದ ಸೊಲ್ಯೂಷನ್ ಕಂಡುಹಿಡಿಬೇಕು. ಸರಿನಾ? ಸೊ ಏನು ಪ್ರಶ್ನೆ? 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10, 10 ಜನ ಇದ್ದಾರೆ, took part in math quiz. ಸರಿ. If the number of girls is 4 more than the number of boys. ಇದು ನಮ್ಮ ಮೊದಲನೇ ಈಕ್ವೇಶನ್. Find the number of boys and the girls who took part in the quiz. ಎರಡನೇ ಈಕ್ವೇಶನ್ ಎಲ್ಲಿದೆ? ಒಂದು ಈಕ್ವೇಶನ್ ಸಿಕ್ತು, ಮತ್ತೊಂದು ಈಕ್ವೇಶನ್ ಯೋಚನೆ ಮಾಡಿ. ಇನ್ನೊಂದು ನಂಬರ್ ಎಲ್ಲಿದೆ? 10. ಇದು ನಿಮ್ಮ ಎರಡನೇ ಈಕ್ವೇಶನ್ ಅಷ್ಟೇನೆ. ಆಯ್ತಾ? ಸೊ ಇಲ್ಲಿ ಬೇಸಿಕಲಿ ಏನಂತ ಹೇಳಿದ್ರೆ 10 ಜನ ಗುಂಪಿದೆ. ಗುಂಪಲ್ಲಿ ಒಂದಷ್ಟು ಜನ ಹುಡುಗರು ಇದ್ದಾರೆ, ಮತ್ತೊಂದಷ್ಟು ಜನ ಹುಡುಗಿರು ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಎಷ್ಟು ಜನ ಹುಡುಗರು ಎಷ್ಟು ಜನ ಹುಡುಗಿರು ಇದ್ದಾರೆ ಅಂತ ಹೇಳಿ ಕಂಡುಹಿಡಿಬೇಕು. ಆಲ್ಜಿಬ್ರೈಕ್ಲಿ ಇದು ತುಂಬಾ ಈಸಿ, ಏನು ಕಷ್ಟ ಆಗಲ್ಲ ನಿಮ್ಗೆ ಅಲ್ವಾ? ಬಟ್ ಏನು ಗ್ರಾಫಿಕಲಿ ಮಾಡಿ ನೋಡ್ಸ್ಬೇಕಂತೆ. ಸೊ ಮೊದಲನೇದಾಗಿ ಸ್ಟೇಟ್ಮೆಂಟ್ ಬರ್ಕೊಳ್ಳೋಣ. ಲೆಟ್ ಎಕ್ಸ್ ಅಂಡ್ ವೈ represent number of girls and boys respectively. ಸರಿನಾ? ಚಿತ್ರ ಬಿಡಿಸ್ಬೋದು, ಡಯಾಗ್ರಾಮ್. ಸೊ ಇಲ್ಲಿ ಹುಡುಗರು ಎಕ್ಸ್ ಅಂಡ್ ವೈ. ಸೊ ಇವೆರಡು ಕಂಬೈನ್ ಆಯ್ತು ಅಂತ ಹೇಳಿದ್ರೆ 10 ಜನ ಇದ್ದಾರಂತೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 4 more than that of the boys. ಹುಡುಗಿರು 4 ಪಟ್ಟು ಹೆಚ್ಚಿದಾರಂತೆ. ಹುಡುಗರು ಕಂಪೇರ್ ಮಾಡಿದ್ರೆ 4 ಪಟ್ಟು ಹೆಚ್ಚಿದ್ದಾರೆ. ಸರಿನಾ? ಇದು ನಿಮ್ಮ ಡಯಾಗ್ರಾಮ್. ಇವಾಗ ಇದನ್ನ ಈಕ್ವೇಶನ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡೋಣ. ಈಕ್ವೇಶನ್ಸ್. ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಬೋದು, ಏನು ಕಷ್ಟ ಇಲ್ಲ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಇದು ನಮ್ಮ ಈಕ್ವೇಶನ್ 1. ಮುಂದಿಂದು ಎಕ್ಸ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ವೈ. ಎಕ್ಸ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ವೈ. ಇದು ನಮ್ಮ ಈಕ್ವೇಶನ್ 2. ಇದರದ್ದು ಗ್ರಾಫ್ ಡ್ರಾ ಮಾಡ್ಬೇಕಂತೆ. ಅದಕ್ಕೆ ಆರ್ಡರ್ ಪೇರ್ ಬೇಕು ನಮಗೆ. ಆರ್ಡರ್ ಪೇರ್ ಮುಂಚೆ ಎಕ್ಸ್ಪ್ರೆಸ್ ಮಾಡ್ಬೇಕು ನಾವು. ಎಕ್ಸ್ಪ್ರೆಸಿಂಗ್ ಎಕ್ಸ್ ಆರ್ ವೈ ಇನ್ ಟರ್ಮ್ಸ್ ಆಫ್ ವೈ ಆರ್ ಎಕ್ಸ್ ಅಂತ ಹೇಳಿದ್ರೆ ಫ್ರಮ್ ಈಕ್ವೇಶನ್ 1, ಫ್ರಮ್ 1 ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ ವೈ. ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು. y is equal to 10 minus x. ಅದು ಕೂಡ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ನಮ್ಮ ಈಕ್ವೇಶನ್ ಎ. ಫ್ರಮ್ 2 x is equal to 4y ಆಲ್ರೆಡಿ ಇದು ಎಕ್ಸ್ಪ್ರೆಸ್ಡ್ ಆಗಿದೆ ಇದು. ಆಯ್ತಾ? ಮುಂದಿನ ಸ್ಟೆಪ್ಪು ಗ್ರಾಫ್ ಅಲ್ಲ, ಅದಕ್ಕಿಂತ ಮುಂಚೆ ಆರ್ಡರ್ ಪೇರ್ ಬೇಕು ನಮಗೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರಮ್ ಎ ಈಕ್ವೇಶನ್ ಎ, ಇದು ನಮ್ಮ ಈಕ್ವೇಶನ್ ಬಿ. ಅದಾದ್ಮೇಲೆ ಎಕ್ಸ್ ಅಂಡ್ ವೈ ಬರ್ಕೊಂಡು ಒಂದೊಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಎಕ್ಸಾಂಪಲ್ 0 ಹಾಕಿದ್ರೆ ಆಯ್ತಾ, ವೈ 0 ಹಾಕಿದ್ರೆ ಎಕ್ಸ್ 10 ಆಗುತ್ತೆ. ವೈ 5 ಹಾಕಿದ್ರೆ ಎಕ್ಸ್ 5 ಆಗುತ್ತೆ ಅಲ್ವಾ? ಮತ್ತೆ ಇನ್ನೊಂದು ವ್ಯಾಲ್ಯೂ ತಗೊಳ್ಳಿ, 1 ಹಾಕಿದ್ರೆ ಇದು 9 ಆಗುತ್ತೆ.
ಸರಿನಾ? 2 ತೊಗೊಳೋಣ. ಸ್ವಲ್ಪ ದೂರ ಪ್ಲಾಟ್ ಮಾಡ್ಬೋದು. 8 ಆಗುತ್ತೆ. 2 ಹಾಕಿದ್ರೆ 10 - 2 8 ಆಗುತ್ತೆ. ಇಲ್ಲಿ ಕೂಡ ಸಿಂಪಲ್ಲು. ಇದು 0 ಆದರೆ ಇದು 0 ಆಗುತ್ತೆ. ಇದು 1 ಆಯಿತು ಅಂತ ಹೇಳಿದ್ರೆ ಇದು 4 ಆಗುತ್ತೆ. 2 ಆಯಿತು ಅಂತ ಹೇಳಿದ್ರೆ 8 ಆಗುತ್ತೆ. ನಿಮ್ಮ ವ್ಯಾಲ್ಯೂ ಸಿಕ್ತು, ಆರ್ಡರ್ ಪೇರ್ ಸಿಕ್ತು. ಇವಾಗ ಏನಿದ್ರು ಪ್ಲಾಟ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? ಎಕ್ಸ್ ಆಕ್ಸಿಸ್ ಅಲ್ಲಿ 10 ಅಲ್ವಾ? 0 ಇಂದ 10. ಮಿನಿಮಮ್ ಮ್ಯಾಕ್ಸಿಮಮ್ 0 to 10. ವೈ ಅಲ್ಲಿ 0 to 5. ಸೊ ಪುಟ್ಟು ಗ್ರಾಫ್ ಏನು ಕಾಂಪ್ಲಿಕೇಟೆಡ್ ಇರಲ್ಲ. ಹಾಗಾಗಿ ನಾನು ಮಧ್ಯದಲ್ಲೇ ಡ್ರಾ ಮಾಡ್ಬೋದು. 10 ಅಲ್ವಾ? ಕೌಂಟ್ ಮಾಡ್ಬಿಡೋಣ. 10 9 ಸಾಕಾಗುತ್ತೆ. ಇಲ್ಲಿ ಈ ರೀತಿಯಲ್ಲಿ ಇದು ನಮ್ಮ 0 1 2 3 4 5 6 7 8 9 10. ಇಲ್ಲಿ 1 2 3 4 5 6. ಯೋಚನೆ ಮಾಡಿ ಇವಾಗ 10, 0 ಮುಂದಿಂದು 5, 5 8 and 2. ಇದು ನಿಮ್ಮ ಮೊದಲನೇ ಗ್ರಾಫು. ಡ್ರಾ ಮಾಡಿ. ಮುಂದಿಂದು 0, 0 4 and 1 ಮತ್ತೆ 8 and 2. ನಿಮ್ಮ ಉತ್ತರ ಇಲ್ಲೇ ಬಂತಲ್ಲ. ಇದೇ ನಿಮ್ಮ ಉತ್ತರ. ಸೊ ಇಲ್ಲಿ ನೋಡ್ಬೋದು ಸ್ಕೇಲ್ ಬರ್ಕೊಳ್ಳೋಣ. ಸ್ಕೇಲ್ 1 along the x-axis 1 centimeter is equal to 1 unit. y-axis 1 centimeter is equal to 1 unit ಅಲ್ವಾ? ಇದು ನಮ್ಮ x, y, y dash, x dash. ಈಕ್ವೇಶನ್ ಇದು ಈಕ್ವೇಶನ್ ಎ ಅಲ್ವಾ? ಇದು ನಮ್ಮ ಈಕ್ವೇಶನ್ ಬಿ. ಇದು 8, 2. ಅಷ್ಟೇ. ಸೊ ಇಷ್ಟು ಬರಬೇಕಾಗುತ್ತೆ. ಸೊ ನಿಮ್ಮ ಸೊಲ್ಯೂಷನ್ ಏನು? 8, 2. ಓಕೆ, ಅದನ್ನ ಕೊನೆಯದಾಗಿ ನೋಟ್ ಮಾಡ್ಕೊಬೇಕು. ಅದನ್ನ ಇಲ್ಲಲ್ಲ, ಅಲ್ಲಿ ನೋಟ್ ಮಾಡ್ಕೊಬೇಕು. ಒಂದೊಂದು ಸೆಕೆಂಡ್. ಸೊಲ್ಯೂಷನ್ therefore x is equal to 8 and y is equal to 2. ಸರಿ ಇದಲ್ವಾ? ಕಂಡೀಷನ್ 8 + 2 is 10. 8 is 4 times of 2 ಅಲ್ವಾ? ಇದೇ ನಮ್ಮ ಪ್ರಶ್ನೆ, ಇದೇ ನಮ್ಮ ಉತ್ತರ.